ಎಲ್ಲರಿಗೂ ದೇವರಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಕಟಣೆ 1ನೇ ಅಧ್ಯಾಯದ 9 ರಿಂದ 20 ವಚನಗಳನ್ನು ಓದಿಕೊಳ್ಳೋಣ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನು ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪತ್ಮೋಸ್ ದ್ವೀಪದಲ್ಲಿದ್ದೆನು. ನಾನು ಕರ್ತನ ದಿನದಲ್ಲಿ ದೇವರಾತ್ಮವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದೆನು. ಅದು ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮುರ್ನ, ಪೆರ್ಗಮಮ್, ತುವೈತೈರ, ಸಾರ್ದಿಸ್, ಫಿಲದೆಲ್ಫಿ, ಲವೋದಿಕೀಯ ಎಂಬೀ 7 ಪಟ್ಟಣಗಳ ಸಭೆಗಳಿಗೆ ಕಳುಹಿಸಬೇಕೆಂದು ನುಡಿಯಿತು. ನನ್ನ ಸಂಗಡ ಮಾತಾಡುತ್ತಿದ್ದ ಶಬ್ದವು ಯಾರದೆಂದು ನೋಡುವುದಕ್ಕೆ ಹಿಂದಕ್ಕೆ ತಿರುಗಿದೆನು. ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯಕುಮಾರನಂತೆ ಇರುವವನನ್ನು ಕಂಡೆನು. ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು. ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಾಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾದೆನು ಮತ್ತು ಇಗೋ ಯುಗಯುಗಾಂತರಗಳಲ್ಲಿ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಆದುದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ. ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು 7 ಚಿನ್ನದ ದೀಪಸ್ತಂಭಗಳ ಗೂಢಾರ್ಥವನ್ನು ವಿವರಿಸುತ್ತೇನೆ. ಆ 7 ನಕ್ಷತ್ರಗಳು ಅಂದರೆ ಆ 7 ಸಭೆಗಳ ದೂತರು, ಆ 7 ದೀಪಸ್ತಂಭಗಳು ಅಂದರೆ ಆ 7 ಸಭೆಗಳು ಎಂಬುದಾಗಿ. ಆಮೆನ್. ಪ್ರೈಸ್ ದ ಲಾರ್ಡ್. ಇಲ್ಲಿ ಕರ್ತನ ವಾಕ್ಯ ಹೇಳ್ತದೆ ಏನಂತಂದರೆ 9 ರಿಂದ 20ನೇ ವಚನದಲ್ಲಿ ಆತನು ಏನಂತ ತನ್ನನ್ನು ತಾನೇ ಯೇಸುವಿನ ರಾಜ್ಯದಲ್ಲಿ ತಾಳ್ಮೆಯಲ್ಲಿ ಮತ್ತು ಯೇಸುವಿನ ನಿಮಿತ್ತ ಹಿಂಸೆ ಅನುಭವಿಸೋಕ್ಕೂ ನಾನು ಸಿದ್ಧನಾಗಿದ್ದೇನೆ ಎಂಬುದಾಗಿ. ಸೊ ನಾವು ಕೂಡ ಏನಾಗಿರ್ಬೇಕಂತಂದರೆ ಕರ್ತನ ನಾಮದಲ್ಲಿ ನಮಗೆ ಮಹಿಮೆ ಮಾತ್ರ ಅಲ್ಲ, ಆತನ ಹಿಂಸೆಯಲ್ಲೂ ನಾವು ಪಾಲುಗಾರ ಆಗಿರುವಾಗ ಆತ ನಮ್ಮನ್ನು ಮಹಿಮೆ ಪದವಿಗೆ ಸೇರಿಸುವ ದೇವರಾಗಿದ್ದಾನೆ. ಆಮೇಲೆ ಸೊ ಅದಕ್ಕಾಗಿ ಇಲ್ಲಿ ಆತನು ನೋಡಿದಂಥ ಆ ಕ್ರಿಸ್ತನ ರೂಪವನ್ನು ಆತನು ಇಲ್ಲಿ ವಿವರಿಸಿದ್ದಾನೆ. ಅಲ್ಲಿ ಹೇಳ್ತಾನೆ, ವಾಕ್ಯ ಹೇಳ್ತದೆ, ಆತನು ಮೊದಲನೆಯವನು ಮತ್ತು ಕಡೆಯವನು ಆಗಿದ್ದಾನೆ ಎಂಬುದಾಗಿ. ಆಲ್ಫಾ ಒಮೆಗನಾದ ದೇವರು, ಆದಿ ಅಂತ್ಯನಾದ ದೇವರ ಬಗ್ಗೆ ಇಲ್ಲಿ ಯೋಹಾನನಿಗೆ ದರ್ಶನ ಉಂಟಾಗ್ತದೆ. ಆತನ ಅದನ್ನು ಬರೀತಾನೆ. ಮತ್ತು ಇಲ್ಲಿ 7 ಎಂಬುದಾಗಿ ತುಂಬ ಸಲ ಬರೆದಿದೆ ಪ್ರಕಟಣೆಯಲ್ಲಿ. ಈ 7 ಏನನ್ನು ಸೂಚಿಸ್ತದೆ ಅಂತಂದರೆ ಪರಿಪೂರ್ಣತೆಯನ್ನು ಸೂಚಿಸ್ತದೆ. 7 ಅಂತಂದರೆ 7 ಸಭೆಗಳಿಗೆ ಮಾತ್ರ ಬರೆದಿದ್ದಲ್ಲ, ಮೇಲಾಗಿ ಈ ದೇಶದಲ್ಲಿ, ದೇಶದಾದ್ಯಂತ, ದೇಶ ವಿದೇಶದಲ್ಲಿ, ಇಡೀ ಭೂಲೋಕದಲ್ಲಿರುವಂಥ ಎಲ್ಲ ದೇವಜನ ಮಕ್ಕಳಿಗೆ ಬರೆದಂಥ ಪತ್ರಿಕೆ ಇದಾಗಿದೆ. ಎಲ್ಲ ಸಭೆಗಳಿಗಾಗಿ ಬರೆದಿದೆ, ನಡೆಯುವಂಥದ್ದನ್ನು ಮತ್ತು ಮುಂದೆ ಆಗುವಂಥ ಕಾರ್ಯಗಳನ್ನು ಈ ಪ್ರಕಟಣೆಯಲ್ಲಿ ದೇವರಾತ್ಮನು ಯೋಹಾನನ ಮುಖಾಂತರ ಬರೆಸಿದ್ದಾರೆ. ಅದಕ್ಕಾಗಿ ಇವುಗಳನ್ನು ಓದುವವರು ಮಾತ್ರವಾಗದೆ ಇವುಗಳಿಗೆ ವಿಧೇಯರಾಗಿ ಕೈಕೊಂಡು ನಡೆಯುವಂತೆ ನಾವು ಪ್ರಯಾಸ ಪಡುವಾಗ ಮುಂದೆ ನಾವು ಕರ್ತನ ಕೋಪಕ್ಕೆ ಗುರಿಯಾಗುವುದಿಲ್ಲ. ಮತ್ತು ಆತನು ನಮಗೆ ಜೀವವೆಂಬ ಜಯಮಾಲೆಯನ್ನು ಕೊಟ್ಟು ನಡೆಸುವ ದೇವರಾಗಿದ್ದಾನೆ. ಆಮೇಲೆ ಸೊ ಕರ್ತನು ಈ ಪ್ರಕಟಣೆಯನ್ನು ಕೇಳುವಂಥ ಪ್ರತಿಯೊಬ್ಬರಿಗೂ ಆಶೀರ್ವದಿಸಲಿ. ಮುಂದಿನ ದಿನದಲ್ಲಿ ಅಂದರೆ ನಾಳೆ ದಿನದಲ್ಲಿ ನಾವು ಕರ್ತನಾದ ಯೇಸು 7 ಸಭೆಯ ದೂತರಿಗೆ ಬರೆದಂಥ ಪತ್ರಿಕೆಗಳು ಏನೇನಾಗಿದ್ದಾವೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಸೊ ಕರ್ತನು ಈ ವಚನದ ಮುಖಾಂತರ ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.